ಸ್ಪೆಷಲ್ ವೀಕ್ ಕೊನೆಯ ದಿನ ನಾನು ಮಾಡ್ತಾ ಇರೋದು ಒಳ್ಳೆ ಈಸಿ ರೆಸಿಪಿ ಏನಂದರೆ ಹುಳಿ ಅನ್ನ. ವೆಲ್ಕಮ್ ಟು ಟೇಸ್ಟಿ ಕಿಚನ್ ವಿತ್ ಅದ್ಕೆನಾದ್ನಿ ಯೂಟ್ಯೂಬ್ ಚಾನಲ್. ಈ ಥರ ಹುಳಿ ಅನ್ನನ ನೀವು 10 ನಿಮಿಷದಲ್ಲೇ ಮಾಡ್ಕೋಬೋದು ಮತ್ತು ಟೇಸ್ಟೂ ಸೂಪರಾಗಿರುತ್ತೆ. ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟೋಕ್ಕೂ ಒಳ್ಳೆ ರೆಸಿಪಿ ಇದು. ಮತ್ತೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳೋದಕ್ಕೆ ನಾನು ರೆಡಿ, ಅದನ್ನು ನೋಡಿ ಮಾಡೋದಕ್ಕೆ ನೀವು ರೆಡಿನಾ? ಜೀರಿಗೆ, ಒಣಮೆಣ್ಸಿನ್ಕಾಯಿ, ಒಣಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಕೊಬ್ಬರಿ ತುರಿ, ಸಾಸಿವೆ, ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಎಣ್ಣೆ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಕಡಲೆ ಬೀಜ. ಫಸ್ಟ್ ಇವಾಗ ಅದು ಡ್ರೈ ಪೌಡ್ರ್ ಮಾಡ್ಕೊಳ್ಳೋಕೆ ಏನೇನು ಬೇಕಂತ ನೋಡೋಣ. ಅದಕ್ಕೆ ಫಸ್ಟು ಕಡಲೆಬೇಳೆ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದು ಫುಲ್ಲು ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಪ್ಯಾಕೆಟ್ ಪುಳಿಯೋಗರೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ಈ ಟೇಸ್ಟ್ ನಿಮಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಪುಳಿಯೋಗರೆ ಪ್ಯಾಕೆಟ್ ತರೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಆಫೀಸಿಗೆ ಹೋಗೋರಿಗೆಲ್ಲ ತುಂಬ ಒಳ್ಳೆ ಈಸಿ ರೆಸಿಪಿ ಇದು. ನೆಕ್ಸ್ಟ್ ಇವಾಗ ಅದಕ್ಕೆ ಮೆಣಸು ಜೀರಿಗೆ ಹಾಕಿ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ಅದಕ್ಕೇ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫುಲ್ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಒಣಮೆಣ್ಸಿನ್ಕಾಯಿ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಖಾರ ತಿಂತಾರೆ ಸ್ವಲ್ಪ ಜಾಸ್ತಿ, ಹಂಗಾಗಿ. ಈ ಪೌಡ್ರು ಇದ್ದರೆ 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಹುರಿದಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗಾಗೋ ಥರ ಪೌಡ್ರು ಮಾಡ್ಕೊಳ್ಳೋಣ. ನೋಡಿ, ಪೌಡ್ರು ಈ ಥರ ಫುಲ್ಲು ನೈಸಾಗಿರಬೇಕು, ಆ ಥರ ಪೌಡ್ರು ಮಾಡ್ಕೋಬೇಕು. ಪೌಡ್ರು ರೆಡಿ ಆಗಿದೆ. ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನು ಒಗ್ಗರಣೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆನೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸೇಮ್ ಪುಳಿಯೋಗರೆ ಟೇಸ್ಟನ್ನೇ ಕೊಡುತ್ತೆ, ಆದರೆ ಡಿಫ್ರೆಂಟಾಗಿ ಪುಳಿಯೋಗರೆಗಿಂತ ಚೆನ್ನಾಗಿರುತ್ತೆ ಇದು. ಇವಾಗ ಬರೋ ಪುಳಿಯೋಗರೆ ಪ್ಯಾಕೆಟಲ್ಲಂತೂ ಏನೂ ಇರೋಲ್ಲ, ಸ್ವಲ್ಪ ಹಾಕಿರ್ತಾನೆ ಅಷ್ಟೇ. ಅದ್ರ ಬದಲು ನಾವು ಈ ಥರ ಪೌಡ್ರ್ ಮಾಡಿಟ್ಕೊಳ್ಳೋದೇ ಬೆಸ್ಟು. ನೆಕ್ಸ್ಟ್ ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಅದಕ್ಕೆ ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ಇವಾಗ ಅದಕ್ಕೆ ಹುಣಸೆಹಣ್ಣ ಚೆನ್ನಾಗಿ ಕಿವುಸ್ಕೊಂಡು ಹುಣಸೆ ರಸನ ಅದರೊಳಗೆ ಹಾಕ್ಕೊಳ್ಳೋಣ. ಹುಣಸೆ ರಸನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಗಾತ್ರದ ಬೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಕುದ್ದಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ ತಕ್ಷಣ ಏನು ಅದು ಸ್ವೀಟಿಗೆ ಕನ್ವರ್ಟ್ ಆಗಲ್ಲ, ಅದು ಮಾಮೂಲಿ ಥರನೇ ಖಾರವಾಗಿರುತ್ತೆ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಕುದಿಸ್ಕೊಳ್ಳಿ, ಅಷ್ಟರಲ್ಲಿ ಎಣ್ಣೆ ಬಿಟ್ಟಿರತ್ತೆ ಅದು. ನೋಡಿ, ಇವಾಗ ಕಾಣಿಸಿದೆ ಎಣ್ಣೆ ಬಿಟ್ಟಿದೆ ಅದು. ಇವಾಗ ಅದಕ್ಕೆ ಲಾಸ್ಟಿಗೆ ಫೈನಲ್ ಆಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು 2 ಸ್ಪೂನು 2.5 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳೋಣ. ನಮಗೆ ಗೊಜ್ಜು ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನಾವು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪೌಡ್ರು ಹಾಕಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ತುರಿದಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ತುರಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟಿಫನ್ ಮಾಡೋಕ್ಕೆ ಟೈಮೇ ಇಲ್ಲ ಅನ್ನೋರು, ಮತ್ತು ಅಂಗಡಿದು ಪುಳಿಯೋಗರೆ ಪ್ಯಾಕೆಟ್ ತಿನ್ನೋಕೆ ಇಷ್ಟನೇ ಇಲ್ಲ ಅನ್ನೋರು ಈ ಥರ ಖಂಡಿತವಾಗ್ಲೂ ಟ್ರೈ ಮಾಡಿ, ಇಷ್ಟ ಆಗೇ ಆಗುತ್ತೆ ನಿಮಗೆ. ಲಾಸ್ಟಿಗೆ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ರೆಡಿ ಆಯಿತು ನೋಡಿ, ಫಟಾಫಟ್ ಅಂತ ಹುಳಿ ಅನ್ನ. ಹೇಗಿದೆ ಬಾಸ್ ಹುಳಿ ಅನ್ನ? ಅಮ್ಮ, ಹುಳಿ ಅನ್ನ ಸೂಪರ್. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದ್ಕೆನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಅಮ್ಮ ಪ್ರೀತಿಯಿಂದ ಮಾಡಿದ ಅಡುಗೆಯನ್ನು ಅವರ ಮನಸ್ಸಿಗೆ ನೋವಾಗದಂತೆ ತಿಂದು ಬಿಡಿ. ಯಾಕಂದರೆ ಕೆಲವರಿಗೆ ಅನ್ನ ಇರಲ್ಲ, ಇನ್ನು ಕೆಲವರಿಗೆ ಅಮ್ಮನೇ ಇರಲ್ಲ.